ಅತ್ಯಂತ ಸಂತೋಷದ ಕ್ಷಣ. ಯಾಕಂತೇಳಿ ಹೃದಯ ತುಂಬಿ ಬಂತು, ನನಗೆ ಗೊತ್ತಿರಲಿಲ್ಲ ಸನ್ಮಾನ ಮಾಡ್ತಾರಂತ. ಅತ್ಯಂತ ಸಂತೋಷದ ಕ್ಷಣದಲ್ಲಿ ನಾನಿದ್ದೇನೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದರೆ, ಒಬ್ಬ ಸಾಮಾನ್ಯ ಪತ್ರಕರ್ತರನ್ನು ಇಷ್ಟು ದೊಡ್ಡ ವೇದಿಕೆಯಲ್ಲಿ ಕುತ್ಕೊಳ್ಳಿಸಿ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೆ ಮತ್ತೊಮ್ಮೆ ಶಿರವಾಗಿ ನಮಿಸ್ತೇನೆ. ಬಂಧುಗಳೇ, ನಾನು ಒಬ್ಬ ಸಾಮಾನ್ಯ ಪತ್ರಕರ್ತನಾಗಿ ಕಳೆದ 20 ವರ್ಷಗಳಿಂದ ಕಾರ್ಕಳದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಅಂದಿನಿಂದ ಈವರೆಗೂ ಕೂಡ ಸಂಘದ ಕಾರ್ಯಚಟುವಟಿಕೆಗಳನ್ನು ಹತ್ತಿರದಿಂದ ಕಂಡಿದ್ದೇನೆ. ಆ ಎಲ್ಲ ವಿಚಾರಗಳನ್ನು ಹತ್ತಿರದಿಂದ ಬಲ್ಲವನಾಗಿದ್ದೇನೆ. ಜೊತೆಗೆ ನಮ್ಮನ್ನು ಅಗಲಿದಂತಹ ದಿವಂಗತ ಬಾಲಕೃಷ್ಣ ಶೆಟ್ಟಿ ಅವರ ಕಾರ್ಯವೈಖರಿಯನ್ನು ನೋಡಿದ್ದೇನೆ. ಸಮಸ್ಯೆಗಳು ಬಂದಾಗ ಅವರು ಎಷ್ಟು ಮುತುವರ್ಜಿಯಿಂದ ಅದನ್ನು ಸರಿಪಡಿಸಿ ಕೊಡ್ತಾ ಇದ್ದರು, ಅದನ್ನು ಕೂಡ ನೋಡಿದ್ದೇನೆ. ಇಂದು ಅವರ ಸವಿ ನೆನಪಿಗಾಗಿ ನೀವು ಅವರ ಧರ್ಮಪತ್ನಿಯನ್ನು ಆಹ್ವಾನಿಸಿ ಗೌರವಿಸಿದ್ದೀರಿ. ಇದು ನಿಮ್ಮ ಹೃದಯ ವಿಶಾಲತೆಯನ್ನು ತೋರ್ಪಡಿಸ್ತದೆ ಅಂತ ನನ್ನ ಭಾವನೆ. ಇನ್ನೊಂದು ವಿಚಾರ ನನಗೆ ನೆನಪಿಗೆ ಬಂತು. ನಾನು ಈಗಾಗಲೇ ಸದಾನಂದ ಸಾಲನ್ ಅವರಿಗೆ ಹೇಳಿದೆ, 2011ರ ನವೆಂಬರ್ 1ರಂದು ನನಗೆ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿತು. ಅದರ ಮಾರನೇ ದಿನ ನವೆಂಬರ್ 2 ತಾರೀಕಿನ ದಿನ ನನ್ನನ್ನು ಕಚೇರಿಗೆ ಕರೆಸಿ ರಿಕ್ಷಾ ಚಾಲಕ ಮಾಲಕ ಸಂಘದ ಪದಾಧಿಕಾರಿಗಳು ಹಾಗೂ ಎಲ್ಲ ಚಾಲಕರು ಸೇರಿ ನನ್ನನ್ನು ಕಚೇರಿಗೆ ಕರೆಸಿ ದಿವಂಗತ ಬಾಲಕೃಷ್ಣ ಶೆಟ್ಟಿಯವರು ನನ್ನನ್ನು ಸನ್ಮಾನಿಸಿದರು. ಈ ವಿಷಯ ನನ್ನ ಹೆಗ್ಗಳಿಕೆಗೆ ನಾನು ಹೇಳ್ತಾ ಇಲ್ಲ. ಯಾಕಂತೇಳಿದರೆ ಸಂಘದ ಚಟುವಟಿಕೆಯ ಜೊತೆ ಸಮಾಜಮುಖಿಯಾಗಿ ಯಾವ ರೀತಿ ಕಾರ್ಯನಿರ್ವಹಿಸುತ್ತಿದ್ರು ಎನ್ನುವುದಕ್ಕೆ ಇದೊಂದು ಉದಾಹರಣೆಯಾಗಿ ನಾನು ಹೇಳಬಲ್ಲೆ. ಬಂಧುಗಳೇ, ನಾನು ಖಂಡಿತವಾಗಿಯೂ ಭಾಷಣಕಾರನಲ್ಲ. ಆದರೆ ಅನಿರೀಕ್ಷಿತವಾಗಿ ನನಗೆ ಈ ವೇದಿಕೆ ಒದಗಿ ಬಂದಿದೆ. ಆದರೆ ರಿಕ್ಷಾ ಚಾಲಕರ ಬಗ್ಗೆ ನನ್ನ ಅನಿಸಿಕೆಗಳನ್ನು ನಾನು ಹೇಳಲೇಬೇಕು. ನನಗನಿಸುವುದು ಸೇವಾ ಮನೋಭಾವನೆ, ಬದ್ಧತೆ, ತಾಳ್ಮೆ, ಪರೋಪಕಾರ ಮತ್ತು ಪ್ರಾಮಾಣಿಕತೆ, ಸಾಮಾಜಿಕ ಕಳಕಳಿ ಇದರ ಪ್ರತಿರೂಪ ಅಥವಾ ಪ್ರತಿಬಿಂಬವೇ ರಿಕ್ಷಾ ಚಾಲಕರು. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ನಿಮ್ಮನ್ನು ಹೊಗಳಿಕೆಗೆ ನನಗೆ ವೇದಿಕೆ ಕೊಟ್ಟಿದ್ದೀರಿ, ಅದಕ್ಕೆ ಹೊಗಳಿಕೆಗೆ ಈ ಮಾತಲ್ಲ. ನಾವು ನೋಡ್ಬೋದು, ಒಂದು ಬಾಡಿಗೆ ನಿಗದಿ ಆಗ್ತದೆ. ಆ ಬಾಡಿಗೆ ನಿರ್ದಿಷ್ಟ ನಿಗದಿತ ಪ್ರದೇಶಕ್ಕೆ ಮುಟ್ಟುವ ಮೊದಲು ಅವನ ಬೇಕು ಬೇಡಗಳಿಗೆ ಸ್ಪಂದಿಸುವುದು ಅದು ಸೇವಾ ಮನೋಭಾವನೆ. ಮತ್ತು ತನಗೆ ಸೂಚಿಸಿದ ಕೆಲಸವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸುವುದು ಅದು ಬದ್ಧತೆ. ತಾಳ್ಮೆ ನಿಮ್ಗೆ ಗೊತ್ತಿದೆ. ಒಬ್ಬ ಚಾಲಕ ತಾಳ್ಮೆಯನ್ನು ಕಳ್ಕೊಂಡ್ರೆ ಯಾವ ರೀತಿ ಆಗ್ಬೋದು? ಅತ್ಯಂತ ತಾಳ್ಮೆಯಿಂದ ವರ್ತಿಸಬೇಕು. ಅದನ್ನು ರಿಕ್ಷಾ ಚಾಲಕರು ಮೈಗೂಡಿಸಿಕೊಂಡಿದ್ದಾರೆ. 4ನೇದು ನಾನು ಹೇಳುತ್ತಿರೋದು ಪ್ರಾಮಾಣಿಕತೆ. ಈಗ ಸರ್ ಹೇಳಿದರು ಪ್ರಾಮಾಣಿಕತೆ ಅಂದರೆ ಏನು ಅಂತ. ಯಾವುದೇ ಸೊತ್ತುಗಳು ಯಾರು ಕಳ್ಕೊಂಡ್ರು ಅದು ರಿಕ್ಷಾ ಚಾಲಕರಿಗೆ ಸಿಕ್ಕಿದ್ರೆ ಅದು ಪ್ರಾಮಾಣಿಕವಾಗಿ ವಾರಿಸುದಾರರಿಗೆ ತಲುಪ್ತದೆ. ನಾವು ಸುದ್ದಿ ಬರೆಯುವಾಗ ನೋಡೋದು ಪ್ರಾಮಾಣಿಕ ಮೆರೆದ ರಿಕ್ಷಾ ಚಾಲಕ, ಅತ್ಯಂತ ಸಂತೋಷ ಆಗ್ತದೆ ಈ ವಿಚಾರವನ್ನು ಬರೀಲಿಕ್ಕೆ. ಇನ್ನೊಂದು ಕಡೆ ರಿಕ್ಷಾ ಚಾಲಕರಲ್ಲಿ ಇರುವಂತಹ ಪ್ರಾಮಾಣಿಕತೆಯಿಂದಲೇ ಇವರು ವಕೀಲರು ಹೇಳಿದರು, ಖ್ಯಾತ ವಕೀಲರಾಗ ಹೇಳಿದರು, ಎಲ್ಲಿ ಊರಿದ್ದ ಒಬ್ಬ ಮಗ ರಿಕ್ಷಾ ಚಾಲಕನಿಗೆ ಫೋನ್ ಮಾಡಿ ನನ್ನ ಮನೆಯಲ್ಲಿ ತಂದೆ ತಾಯಿಯನ್ನು ಕರ್ಕೊಂಡು ಹೋಗುದಾ ಅಥವಾ ಹಿರಿಯರನ್ನು ಕರ್ಕೊಂಡು ಹೋಗುದಾ, ಇಂಥ ಕೆಲಸಗಳನ್ನು ಅಲ್ಲಿಂದ ಸೂಚಿಸಿದರೆ ಅವ ಪ್ರಾಮಾಣಿಕತೆಯಿಂದ ಇಲ್ಲಿಂದ ಮಾಡ್ತಾನೆ. ಯಾಕಂತೇಳಿದ್ರೆ ಇದು ಸಮಾಜ ಅವನ ಮೇಲೆ ಇಟ್ಟಿರುವ ನಂಬಿಕೆ ಕೂಡ ಇದಕ್ಕೆ ಇನ್ನೊಂದು ಕಾರಣ. ಮತ್ತೊಂದು ಪರೋಪಕಾರದ ಬಗ್ಗೆ ಅವರು ಹೇಳಿದರು. ಸಾಮಾಜಿಕ ಕಳಕಳಿಯ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ಶ್ರಮದಾನಗಳನ್ನು ನೋಡ್ತೇನೆ, ಒಬ್ರಿಗೊಬ್ರು ಸಹಕಾರ ಮಾಡುವುದನ್ನು ನೋಡ್ತೇನೆ. ಆದ್ದರಿಂದಲೇ ನಾನು ಹೇಳೋದು ಸೇವಾ ಮನೋಭಾವನೆ, ಬದ್ಧತೆ, ತಾಳ್ಮೆ, ಪ್ರಾಮಾಣಿಕತೆ, ಪರೋಪಕಾರ ಮತ್ತು ಸಾಮಾಜಿಕ ಕಳಕಳಿಯ ಪ್ರತಿರೂಪ ಈ ರಿಕ್ಷಾ ಚಾಲಕರು ಅಂತ ನನ್ನ ಭಾವನೆ. ಇನ್ನೊಂದು ವಿಷಯ ನಾನು ಹೇಳಬೇಕು, ನಾವು ಸುದ್ದಿಯ ಮಾಧ್ಯಮ, ಪತ್ರಕರ್ತರು ಸುದ್ದಿಯ ಮಾಧ್ಯಮ, ಆದರೆ ರಿಕ್ಷಾ ಚಾಲಕರು ಖಂಡಿತವಾಗಿಯೂ ಸೇವೆಯ ಮಾಧ್ಯಮ. ಯಾವ ರೀತಿ ಅಂತ ಹೇಳಿದ್ರೆ, ನಾವು ಒಂದು ಊರಿಗೆ ಹೋದಾಗ ಆ ಊರಿನ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಅಥವಾ ಅಲ್ಲಿಯ ವ್ಯಕ್ತಿಯ ಪರಿಚಯವನ್ನು ಮಾಡಬೇಕಾದ್ರೆ ನಾವು ಹೋಗೋದು ರಿಕ್ಷಾ ಸ್ಟ್ಯಾಂಡಿಗೆ. ಅಂದರೆ ಅವರು ಆ ಊರನ್ನು ಸುತ್ತಿ ಅಪಾರವಾದ ಅನುಭವ, ಅದು ಅವರಿಗೆ ಗಾಡ್ ಗಿಫ್ಟ್. ಆ ಅನುಭವಗಳು ನಮಗೆ ಸಿಗ್ತದೆ. ಹಾಗಾಗಿ ಅವರು ಸೇವಾ ಮಾಧ್ಯಮ ಅಂತ ಹೇಳುತ್ತಾ, ಈ ನಡುವೆ ನನ್ನನ್ನು ಆಹ್ವಾನಿಸಿದವರು ನಿಮ್ಮ ಅಧ್ಯಕ್ಷರು. ನನಗೂ ಮತ್ತು ಅವರಿಗೆ ಒಂದು 15 ವರ್ಷದ ಒಡನಾಟ ಇದೆ. ನಾನು ಕಂಡಂತೆ ಒಬ್ಬ ಉತ್ತಮ ನಾಯಕ, ಅವರು ಕ್ರಿಯಾಶೀಲ ವ್ಯಕ್ತಿತ್ವ ಇದೆ, ಯಾವಾಗಲೂ ನಗುಮುಖ ಇದೆ, ಅದರ ಜೊತೆಗೆ ಮುಗ್ಧ ಮಗುವಿನ ಮನಸ್ಸಿದೆ ಅವರಿಗೆ. ಅಷ್ಟೇ ಅಲ್ಲ, ಯಾರು ಕೂಡ ಮಾತನಾಡಿಸಬಹುದಂಥ ಸರಳತೆ ಅವರಲ್ಲಿದೆ. ಅಷ್ಟೇ ಅಲ್ಲ, ಇದು ಬಹಳ ಪ್ರಾಮುಖ್ಯವಾದ ವಿಷಯ ಏನಂತ ಹೇಳಿದರೆ, ವೃತ್ತಿಯಲ್ಲಿ ಅಷ್ಟೇ ಪ್ರಬುದ್ಧತೆ ಇದೆ. ಆದ್ದರಿಂದ ನಿಮಗೆ ಯಾವ ಸಂಕಷ್ಟ ಬಂದರೂ ಕೂಡ ಅದನ್ನು ಸಮರ್ಥವಾಗಿ ನಿಭಾಯಿಸಬಲ್ಲಂತಹ ಶಕ್ತಿ ಅವರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮ ತಂಡ ಎಂಥ ಸಮಸ್ಯೆ ಬಂದರೂ ಪರಿಹಾರ ಅವರು ಸೂಚಿಸ್ತಾರೆ ಎನ್ನುವ ಆತ್ಮವಿಶ್ವಾಸದಿಂದ ನಿಮ್ಮ ತಂಡ ಹಾಗೂ ನಿಮ್ಮ ಸದಸ್ಯರಿಗೆ ಎಲ್ಲರಿಗೂ ಕೂಡ ಒಳಿತಾಗಲಿ. ನಾನು ನಂಬಿರುವ ದೇವರು ಹಾಗೂ
ಹಾಗೂ ಸ್ಥಳದೇವರು ನಿಮಗೆಲ್ಲರಿಗೂ ಕೂಡ ಒಳ್ಳೆಯದನ್ನೇ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಕೊಡ್ತೇನೆ. ಜೈ ಹಿಂದ್.